ನಾನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಿನ 3 ತಿದ್ದುಪಡಿಗಳ ಬಗ್ಗೆ ಮಾತ್ರ ಮಾತಾಡ್ತೇನೆ, ನನಗೆ ಸಿಕ್ಕಿರುವಂತಹ ಸಮಯ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ಬಂದು ಚಪ್ಪಾಳೆ ಹೊಡೆಯೋದ್ರಿಂದ, ಶಿಲ್ಲೆ ಹೊಡೆಯೋದ್ರಿಂದ ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ. ಮುಂದೆ ಬಹಳ ದೊಡ್ಡ ಹೋರಾಟಕ್ಕೆ ನೇತೃತ್ವ ನೀಡಬೇಕಾದವರು ನೀವು. ಈಗಾಗಲೇ ಮುಫ್ತಿ ಇಫ್ತಿಖಾರ್ ಅಹಮದ್ ಅವರು ಕರೆಯನ್ನು ಕೊಟ್ಟಿದ್ದಾರೆ, समझदार को इशारा काफी है, ये दुश्मन क्या समझता है, अपने दिल ही दिल में हंसता है, अभी तो करबला का आखिरी मैदान बाकी है, वहां तक हमें तैयारी करना पड़ेगा। याद रखो, आज ये जो भारत के जिन सरजमीन पर ऑल इंडिया मुस्लिम पर्सनल लॉ बोर्ड के एक आवाज पर लब्बैक कहकर जो हम यहाँ पर आके खड़े हैं, अगर वो हमें ये इशारा कर दे इस मुल्क के आइन के लिए आपको शहीद होना पड़ेगा, तो भी हम इसी तरीके से घरों से बाहर निकलना पड़ेगा, क्योंकि ये मुल्क किसी के बाप के घर की जागीर नहीं है। इस मुल्क को हमारे आबा और अजदादों ने जितना खून बहाया है, शायद कि कोई दूसरी कम्युनिटी वालों ने उतना पसीना भी नहीं बहाया। शहीद मिल्लत टीपू सुल्तान, इनके जीते जी ब्रिटिशों को भी ये हिम्मत नहीं हुई, ये मैसूर इलाके की 1 इंच जमीन भी वो छोड़ के देने के लिए तैयार नहीं थे। यहाँ तक मामला आ गया जब वो शहादत में हासिल हो गए, वो शहीद हो गए, उनके हाथ की तलवार तक छीन नहीं सका ब्रिटिश। आज ये मुसलमानों से 20 करोड़ मुसलमानों से अल्लाह के नाम पर दी गई वक्फ की मिल्कियत को छीन ले। आज का नमरूद, आज का ये मोदी अगर आएगा तो क्या हम देने के लिए तैयार हैं? बिल्कुल तैयार नहीं। इसके लिए किसी भी तरीके की कुर्बानी क्यों ना देना पड़े, क्योंकि ये मेरे तुम्हारे घर की जागीर नहीं, खुदावंदे खुद्दूस के नाम पर वक्फ की गई जमीन की 1 इंच जमीन भी हम छोड़ के देने के लिए तैयार नहीं। ये एक जिंदा दिली का एक मिसाल आज हमें शुमत वाली सरजमीन से देना है। आज मीडिया वाले भी यहाँ पर हैं, इसलिए मैं कन्नड़ा में ये बातें कहना चाहता हूँ। ये पूरे मुल्क को ये बातें पहुंचना है। ಇವತ್ತು ನಾವಿಲ್ಲಿ ಸೇರಿರುವಂತ ಮುಖ್ಯ ಉದ್ದೇಶ, ಈ ಕರಾಳ ವಕ್ಫ್ ತಿದ್ದುಪಡಿ ಮಸೂದೆ ಏನಿತ್ತು ಅದು ಆಕ್ಟ್ ಆಗಿ ಇವತ್ತು ಮಾರ್ಪಟ್ಟಿದೆ. ಆಕ್ಟ್ ಆಗಿ ಮಾರ್ಪಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರ್ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಅದು ಆಕ್ಟ್ ಆಗಿದೆ. ಆದ್ರೆ ನಿಮಗೆ ಗೊತ್ತಿರಲಿ, ಇದೇ ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪಾಸ್ ಮಾಡಿದಂತಹ ಕರಾಳ ಕೃಷಿ ಕಾಯ್ದೆಯನ್ನ ಈ ದೇಶದ ಅನ್ನದಾತರು, ಮಣ್ಣನ್ನು ಕುಟ್ಟಿ ನಮಗೆ ಅನ್ನವನ್ನ ನೀಡುವಂತಹ ಅನ್ನದಾತರು 1 ವರ್ಷಗಳ ಕಾಲ ದಿಲ್ಲಿಯ ಸಿಂಗು ಬಾಗರ್ನಲ್ಲಿ 700 ರೈತರು ಹುತಾತ್ಮರಾದ್ರು. ಆದ್ರೆ ಅವರು ಹೋರಾಟದಿಂದ ಹಿಂದೆ ಸರಿದಲೆ ಆ ಕಾಯ್ದೆಯನ್ನ ಹಿಂಪಡೆಯುವಂತಹ ಹೋರಾಟವನ್ನು ಏನ್ ಮಾಡಿದ್ದಾರೆ, ಅದು ಈ ದೇಶದ ಸಂವಿಧಾನದ ವಿಶೇಷತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ರಾಜ್ಯಸಭೆ, ಲೋಕಸಭೆಗಳಲ್ಲಿ ಜನ ವಿರೋಧಿ, ಸಂವಿಧಾನ ವಿರೋಧಿ, ಜೀವ ವಿರೋಧಿ, ಮಾನವ ವಿರೋಧಿ ಮಸೂದೆಗಳು ಬಂದಾಗ ಬೀದಿ ಸಂಸತ್ತಿನ ಮುಖಾಂತರ ಸೋಲಿಸುವಂತಹ ಒಂದು ಪವರ್ ಅನ್ನ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಆ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವತ್ತು ಈ ಬೀದಿ ಸಂಸತ್ತಿನ ಮುಖಾಂತರ ಈ ಮಸೂದೆಗೆ ನಾವು, ಈ ಕಾಯ್ದೆಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ವಿರೋಧವಿದೆ, ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ, ಇದು ಕೇವಲ ಮುಸಲ್ಮಾನ್ ವಿರೋಧಿ ಕಾಯ್ದೆ ಮಾತ್ರ ಅಲ್ಲ. ಇದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಬಹಳ ಜನರು ತಿಳ್ಕೊಂಡಿದ್ದಾರೆ, ನರೇಂದ್ರ ಮೋದಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದ್ರೆ ಎಲ್ಲಾ ಮುಸಲ್ಮಾನರ ಆಸ್ತಿ ಕಬಳಿಸಿಕೊಂಡು ಆರಾಮಾಗಿ ಅದನ್ನ ಹಿಂದೂಗಳಿಗೆ ಹಂಚಿಬಿಡ್ತಾರೆ ಅಂತ ಹೇಳಿ ಹಗಲುಗನಸು ಕಾಣಬೇಡಿ. ನಿಮ್ಗೆ ಗೊತ್ತಿರಬೇಕು, ಇದೇ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿ ಮತ್ತು ಸಂಘ ಪರಿವಾರದವರು ರಾಮನ ಹೆಸರಿನಲ್ಲಿ ಕಲೆಕ್ಷನ್ ಮಾಡಿದಂತಹ ಹಣದಲ್ಲಿ ಹಗರಣ ನಡೆಸಿರುವಂತವರು. ಇನ್ನು ಮುಸಲ್ಮಾನರ ವಕ್ಫ್ ಆಸ್ತಿ ನಿಮಗೆ ಕೊಡ್ತಾರೆ ಅಂತ ಹೇಳಿ ಹಗಲುಗನಸು ಕಾಣಬೇಡಿ. ಇವತ್ತು ರಾಮ ಮಂದಿರ ಸೋಲ್ತಾ ಇದೆ, ಕೋಟಿಗಟ್ಟಲೆ ಹಣ ಕಲೆಕ್ಷನ್ ಮಾಡಿದ್ರು. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ, ಇದು ಈ ದೇಶದ ಸಂವಿಧಾನ ವಿರೋಧಿ ಕಾಯ್ದೆ. ಹಾಗಾಗಿ ನಾವು ಇದನ್ನ ವಿರೋಧಿಸಬೇಕಾಗಿದೆ. ಈಗ ಈ ಸಂವಿಧಾನ ವಿರೋಧಿ ಕಾಯ್ದೆ ಅಂತ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ, ಅದಕ್ಕೆ ಬೇಕಾದಂತಹ ಪ್ರೂಫ್ಸ್ ಅನ್ನ ಕೊಡಬೇಕು, ಆರ್ಗ್ಯುಮೆಂಟ್ ಅನ್ನ ಮಾಡಬೇಕು. ಎಲ್ಲಿ ಮಾಡಬೇಕಾಗಿತ್ತು? 2014ರಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೊದಲ ಬಾರಿ ಸಂಸತ್ತಿನ ಮುಂದೆ ಈ ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ
ಅಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಇದನ್ನ JPCಗೆ ಕಳಿಸಲಾಯಿತು, ಜಾಯಿಂಟ್ ಪಾರ್ಲಿಮೆಂಟ್ ಅಂದ್ರೆ ಜಂಟಿ ಸದನ ಸಮಿತಿಗೆ ಇದನ್ನ ಕಳಿಸಲಾಯಿತು. ಆಗ ಇಡೀ ದೇಶದಲ್ಲಿ ಜಂಟಿ ಸದನ ಸಮಿತಿಯವರು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಗಳನ್ನ ಅಂದ್ರೆ ಈ ಒಪ್ಪಾಸ್ತಿಯ ಏನು ನಿರ್ವಹಿಸುವಂತವ್ರು ಯಾರಿದ್ದಾರೆ ಅವರ ಬಳಿ ಬಂದು ಅಬ್ಜೆಕ್ಷನ್ ಅನ್ನ ಕಾಲ್ಫಾರ್ ಮಾಡಿ ಅಂತ ಹೇಳಿ ಆ ಸಮಿತಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದ್ರೆ ಇವರು ಮಾಡಿದ್ದೇನು, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸಂವಿಧಾನ ವಿರೋಧಿ ಪ್ರೊಸೀಡಿಂಗ್ಸ್ ಗಳು ಇರುವುದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ರೊನಾಲಜಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಹೋರಾಟಕ್ಕೆ ಒಂದು ಅರ್ಥ ಬರ್ತದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕರ್ನಾಟಕಕ್ಕೆ ಬಂದಾಗ ನಾನು ಸ್ವತಃ ನನಗೆ ಕೆಲವು ಅಬ್ಜೆಕ್ಷನ್ಸ್ ಇದೆ, ನನಗೆ ಅವಕಾಶ ಕೊಡಬೇಕಂತ ಹೇಳಿ ನಾನು ಇಮೇಲ್ ಮಾಡಿದ್ದೆ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೆ. ಇದುವರೆಗೂ ಕೂಡ ಕರ್ಟಸಿಗೆ ಬೇಕಾದ ಒಂದು ರಿಪ್ಲೈ ಕೂಡ ಮಾಡಲಿಲ್ಲ ನನಗೆ. ಯಾಕಂದ್ರೆ ಇದು ನನ್ನ ಆಸ್ತಿ, ನನ್ನ ಸಮುದಾಯದವರು ಅಲ್ಲಾಹನ ಹೆಸರಿನಲ್ಲಿ ಕೊಟ್ಟಂತ ಆಸ್ತಿ. ಇದರಲ್ಲಿ ಯಾಕೆ ನಾವು ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ಲಾಜಿಕಲ್ ಪಾಯಿಂಟ್ಸ್ ಇತ್ತು ನನ್ನ ಹತ್ರ, ಆದ್ರೆ ಅದನ್ನ ಕೇಳಲಿಲ್ಲ. ಓಕೆ, ಪರವಾಗಿಲ್ಲ. ಆದ್ರೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದರ ವಿರುದ್ಧ ದೇಶದಾದ್ಯಂತ 5.5 ಕೋಟಿ ಇಮೇಲ್ಗಳ ಮುಖಾಂತರ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ. ಆದ್ರೂ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈ 5.5 ಕೋಟಿ ಅಬ್ಜೆಕ್ಷನ್ಸ್ ಅನ್ನ ಕನ್ಸಿಡರ್ ಮಾಡದಲ್ಲೇ ಬಿಜೆಪಿಯ ಪಾರ್ಲಿಮೆಂಟೇರಿಯನ್ ಕೊಟ್ಟಂತಹ ಸಲಹೆಗಳನ್ನ ಸ್ವೀಕರಿಸಿಕೊಂಡು 14 ತಿದ್ದುಪಡಿಗಳನ್ನ ಮಾಡಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಪ್ರೆಸೆಂಟ್ ಮಾಡಲಾಗ್ತದೆ. ಅಲ್ಲಿ ಅಸಾದುದ್ದೀನ್ ಓವೈಸಿರವರು 136 ಪುಟದ ಡಿಸೆಂಟ್ ನೋಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಕಾಂಗ್ರೆಸ್ಸಿನ MP, ಅದೇ ರೀತಿ ಬೇರೆ ಬೇರೆ ಪಕ್ಷದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇದ್ದಂತಹ ವಿರೋಧ ಪಕ್ಷದವರು ಡಿಸೆಂಟ್ ನೋಟ್ ಅನ್ನ ಕೊಟ್ಟಾಗ ಅದನ್ನ ಕನ್ಸಿಡರ್ ಮಾಡಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಬರ್ತದೆ ಈ ಬಿಲ್ ನ ವಿಚಾರ. ಆಗ ಚರ್ಚೆ ಏನು ಗೊತ್ತಾ, ಅಮಿತ್ ಶಾ ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಗೃಹ ಮಂತ್ರಿ, ಈಗ ಇದರಲ್ಲಿ ಯಾವ ಡಿಸೆಂಟ್ ನೋಟ್ ಅನ್ನ ಕನ್ಸಿಡರ್ ಮಾಡಿಲ್ವೋ ಅದನ್ನ ಕನ್ಸಿಡರ್ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಅನ್ನ ಕೊಡ್ತೇವೆ. ಎಂತಹ ವಿಪರ್ಯಾಸ! ಈ ದೇಶದಲ್ಲಿ ಬಾಬ್ರಿ ಮಸೀದಿಯ ಲಿಬರಾನ್ ಕಮಿಷನ್ ನ ವರದಿ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಚರ್ಚೆ ಆಗಿದ್ದಂತ ವಿಚಾರ ಏನಂದ್ರೆ ಆ ಲಿಬರಾನ್ ಕಮಿಷನ್ ಅಲ್ಲಿ ಆರೋಪಿಸಲಾದ ಆರೋಪಿಗಳಿಗೆ ಶಿಕ್ಷೆ ಏನು ಕೊಡಬೇಕಂತ ಚರ್ಚೆ ಆಗಲಿಲ್ಲ. ಅದು ಮಾಧ್ಯಮಕ್ಕೆ ಸೋರಿಕೆಯಾಗಿದೆ. ಇದು ಹೇಗೆ ಸೋರಿಕೆ ಆಯಿತು ಅಂತ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ ಅಲ್ಲಿ. ಅದೇ ರೀತಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಷ್ಟು ದೇಶದ 5.5 ಕೋಟಿ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆ ನೀವು 14 ತಿದ್ದುಪಡಿಗಳನ್ನ ತರ್ತಾ ಇದ್ದೀರಾ ಅನ್ನೋದಕ್ಕೆ ಚರ್ಚೆ ಆಗಲಿಲ್ಲ. ಆದ್ರೆ ರೀಸೆಂಟ್ ನೋಟ್ ಅನ್ನ ಕವರ್ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅಂತ ಚರ್ಚೆಯಲ್ಲಿ ನಡೀತು. ಅದರ ನಂತರ ನಮಗೆ ಬೇರೆ ದಾರಿ ಇಲ್ಲದೆ ಎಲ್ಲ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಆ ಬ್ಯಾನರ್ ನ ಅಡಿಯಲ್ಲಿ ನಾವು ಹೋರಾಟಕ್ಕೆ ಧುಮುಕಿದ್ದೇವೆ. ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಅರ್ಜಿಯನ್ನ ಫೈಲ್ ಮಾಡಿದ್ದೇವೆ. ಅದು ನಾಳೆ 5ನೇ ತಾರೀಕು ವಿಚಾರಣೆ ಇದೆ. ಅದೇನಾಗುತ್ತೆ ಅದನ್ನ ಪ್ರೊಸೀಡಿಂಗ್ ನೋಡುವ. ಈ ದೇಶದಲ್ಲಿ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದ್ರೂ ಕೂಡ ನಮ್ಮ ಬಾಬ್ರಿ ಮಸೀದಿ ನಮಗೆ ಸಿಗಲಿಲ್ಲ. ಕಾನೂನುಗಳು ಇವತ್ತು ಸಂವಿಧಾನದತ್ತವಾಗಿ ನಡಿಬೇಕಾದಂತಹ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಯಾವ ರೀತಿಯಾಗಿ ಕಲುಷಿತವಾಗಿದೆ ಅಂತ ನಿಮ್ಗೆಲ್ರಿಗೂ ತಿಳಿದಿದೆ. ಹಾಗಾಗಿ ನಾವು ಮತ್ತೊಂದು ಜನ ಚಳವಳಿಯ ಹೋರಾಟಕ್ಕೆ ಕರೆ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಇವತ್ತು ಇವರು ತಂದಿರುವಂತಹ ಈ ಕರಾಳ ತಿದ್ದುಪಡಿಗಳಲ್ಲಿ ಮೊದಲನೇ ತಿದ್ದುಪಡಿ ಯಾವುದಂತ ಹೇಳಿದ್ರೆ 1954 ಏನು ಅಮೆಂಡ್ಮೆಂಟ್ ಆಕ್ಟ್ ಇತ್ತು ಅದರಲ್ಲಿ ಒಂದು ಕ್ಲಾಸ್ ಇತ್ತು, ಸೆಕ್ಷನ್ 40 ವಕ್ಫ್ ಬೈ ಯೂಸರ್ ಎಂಬಂತ ಒಂದು ಕ್ಲಾಸ್ ಇತ್ತು. ಈಗ ಹೊಸದಾಗಿ ಏನು ತಿದ್ದುಪಡಿ ಮಾಡಲಾಗಿದೆ, ಕಂಪ್ಲೀಟ್ ಆ ಕ್ಲಾಸ್ ಅನ್ನೇ ಡಿಲೀಟ್ ಮಾಡಲಾಗಿದೆ. ಆ ಕ್ಲಾಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪೆನ್, ಎಕ್ಸಾಂಪಲ್ ಈ ಪೆನ್ ಯಾರ್ದಿದೆ, ಯಾರ್ದು, ಇದು ನನ್ನ ಪೆನ್ನು. ಆದ್ರೆ ಸೆಕ್ಷನ್ 40 ಏನ್ ಹೇಳ್ತಾ ಇತ್ತು, ನೀನು ಖರೀದಿ ಮಾಡಿದ್ರೆ, ನಿನ್ನ ಜೇಬಲ್ಲಿ ಆ ಪೆನ್ ಇದ್ರೆ, ನಿಮ್ಮ ಮಸೀದಿ ಆಗಿದ್ರೆ, ನಿಮ್ಮ ಮದರಸ ಆಗಿದ್ರೆ ನೀವು ಅದನ್ನ ಅನುಭವಿಸಿ ಅಂತ ಸೆಕ್ಷನ್ 40 ಹೇಳ್ತಾ ಇತ್ತು. ಈ ಬಿಲ್ ಏನ್ ಹೇಳ್ತಾ ಇದೆ, ಇಲ್ಲ, ಈ ಪೆನ್ ನಿಂದಲ್ಲ, ಈ ಪೆನ್ನು ಇವ್ರ ಜೇಬಲ್ ಇದ್ರೆ ಇವರಿಗೆ ನಾನೇನ್ ಮಾಡ್ಬೇಕೀಗ, ಯಾರಿಗೆ, ಅಮಿತ್ ಶಾ, ನರೇಂದ್ರ ಮೋದಿ, RSS, ಮೋಹನ್ ಭಾಗವತಿಗೆ ಏನ್ ಹೇಳ್ಬೇಕು, ಈ ಬಿಲ್ ನಾನು 2015ರಲ್ಲಿ ಖರೀದಿ ಮಾಡಿದ್ದೇನೆ, ನೋಡಿ ಇದರ ಬಿಲ್ ಇದು 15 ರೂಪಾಯಿಗೆ ನಾನು ಖರೀದಿ ಮಾಡಿದ್ದು, ಈ 15 ರೂಪಾಯಿ ನನಗೆ ನನ್ನ ತಂದೆ ಕೊಟ್ಟಿದ್ದು, ಆ ನನ್ನ ತಂದೆಗೆ ನನ್ನ ತಾತ ಅವರಿಗೆ ಕೊಟ್ಟಿದ್ದು ದುಡ್ಡು, ಆ ಎಲ್ಲಾ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ ತಿದ್ದುಪಡಿ ತಂದಿದ್ದಾರೆ. ಇದು ಯಾವ ಕಾನೂನು ಸ್ವಾಮಿ, ಇದು ಯಾವ ತಿದ್ದುಪಡಿ? ನಾನು ಬಹಳ ಸಿಂಪಲ್ ಆದಂತಹ ಟರ್ಮಿನಾಲಜಿಗೆ ಈ ವಿಚಾರಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈ ಹೋರಾಟ ಬಹಳ ಮುಂದಕ್ಕೆ ನಾವು ಕೊಂಡೋಗ್ಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ
ಇಲ್ಲಿರುವಂತಹ ಎಲ್ಲ ಹಿಂದೂ ಸಹೋದರರಿಗೆ ಇದನ್ನು ಅರ್ಥ ಮಾಡಿಸಿಕೊಡ್ಬೇಕು. ಹಾಗಾಗಿ ಈ ಪೆನ್ ನಂದೇ, ಇದನ್ನು ನಾನು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಈ ಪೆನ್ನಿಗಾಗಿ ನಾನು ಯಾರಿಗೂ ನನ್ನ ತಾತನನ್ನ ಸಮಾಧಿಯಿಂದ ಏರಿಸಿ ಬಿಲ್ಲನ್ನು ತಂದುಕೊಡುವ ಅವಶ್ಯಕತೆ ಇಲ್ಲ. ಈ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಇದೇ ರೀತಿಯಾದಂತಹ ಸಂದೇಶ NRC CAA ಟೈಮಲ್ಲಿ ನಾವು ಕೊಟ್ಟಿದ್ದು. ಕಾಗಜ್ ನಹಿ ದಿಖಾಯೆಂಗೆ, ಕಾಗಜ್ ನಹಿ ದಿಖಾಯೆಂಗೆ. ಈಗಲೂ ಕೂಡ ದೇಶದಲ್ಲಿರುವಂತಹ 9.8 ಲಕ್ಷ ಎಕರೆ ವಕ್ಫ್ ಆಸ್ತಿ ಏನಿದೆ ಅದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಇದು ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಟೌನಿಯಲ್ಲಿ ಸಿಕ್ಕಿರುವಂತಹ ವರದಕ್ಷಿಣೆಯಲ್ಲ, ಇದು ಮುಸಲ್ಮಾನರ ಸೊತ್ತು. ಈ ಸೊತ್ತನ್ನು ಬಿಟ್ಟುಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಈ ಸಂದೇಶವನ್ನು ನಾವು ನೀಡಬೇಕಾಗಿದೆ. 2ನೇ ತಿದ್ದುಪಡಿ ಇವರು ಹೇಳ್ತಾ ಇದ್ದಾರೆ. 3 ತಿದ್ದುಪಡಿ ಬಗ್ಗೆ ನಾನು ಮಾತಾಡ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೇನೆ. ನನಗೂ ಕೂಡ ಸಮಯದ ಇದು ವಿಚಾರ ಗೊತ್ತಿದೆ. ಹಾಗಾಗಿ 2ನೇ ತಿದ್ದುಪಡಿ ಯಾವುದಂತ ಹೇಳಿದ್ರೆ, ಒಂದು ವೇಳೆ ನನ್ನ ಬಳಿ ಒಂದು 10 ಎಕರೆ ಜಮೀನಿದ್ರೆ ನಾನು ಯಾವುದೋ ಅನಾಥ ಮಕ್ಕಳಿಗೆ, ಅಲ್ಲಿ ಯಾವುದು ಧರ್ಮ ಇಲ್ಲ, ಯಾವುದೇ ಧರ್ಮದವರಾಗಿರಲಿ, ಅನಾಥ ಮಕ್ಕಳಿಗೆ ಒಂದು ಶಾಲೆಯನ್ನ ಕಟ್ಟಿಸಿ ಅದರಲ್ಲಿ ಫ್ರೀ ಎಜುಕೇಶನ್ ಕೊಡಿ ಅಂತ ಹೇಳಿ ಒತ್ತು ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು ಹಳೆಯ ಬಿಲ್ನಲ್ಲಿ. ಆದ್ರೆ ಹೊಸ ಬಿಲ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ, ಇನ್ನು ಮುಂದೆ ಯಾರಾದ್ರೂ ಅಲ್ಲಾಹನ ಹೆಸರಿನಲ್ಲಿ ನಿಮ್ಮ ಆಸ್ತಿ, ನರೇಂದ್ರ ಮೋದಿ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿ ಅಲ್ಲ, ಅಮಿತ್ ಶಾನ ಆಸ್ತಿ ಅಲ್ಲ, ನಿಮ್ಮದೇ ಆಸ್ತಿಯನ್ನ ಅಲ್ಲಾಹನ ಹೆಸರಿನಲ್ಲಿ ದಾನ ಮಾಡ್ಬೇಕಂತ ಹೇಳಿದ್ರೆ ನೀವು 5 ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನ್ ಆಗಿರ್ಬೇಕು. ಎಷ್ಟು ವರ್ಷ? ಇದು ತಿದ್ದುಪಡಿ ಆಗಿರುವಂತದ್ದು. ಇದನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮಗಳ ಮುಖಾಂತರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ, ಈ 5 ವರ್ಷ ನಾನು ನನ್ನ ಮನೆಯಲ್ಲಿ ನಮಾಜ್ ಮಾಡ್ತಾ ಇದ್ದೇನೆ, ಉಪವಾಸ ಹಿಡಿತಾ ಇದ್ದೇನೆ, ತಾಜೀದ್ ಮಾಡ್ತಾ ಇದ್ದೇನೆ, ನಾನು ರೋಜಾ ಹಿಡಿತಾ ಇದ್ದೇನೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡುವಂತವ್ರು ಯಾರು? ಯಾರು ಆ ಸರ್ಟಿಫಿಕೇಟ್ ಅನ್ನು ಕೊಡುವಂತವರು? ನನ್ನ ಧರ್ಮವನ್ನು ಪಾಲಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆರ್ಟಿಕಲ್ ನನಗೆ ಅವಕಾಶ ಕೊಡ್ತಾ ಇದೆ. ನಿಮ್ಮ ದೊಣ್ಣೆ ನಾಯಕನ ಪರ್ಮಿಷನ್ ನನಗೆ ಬೇಕಾಗಿಲ್ಲ. ನನ್ನ ಆಸ್ತಿಯನ್ನ ಯಾರಿಗೆ ಕೊಡಬೇಕು, ಯಾರಿಗೆ ದಾನ ನೀಡಬೇಕು ನಾನು ಡಿಸೈಡ್ ಮಾಡ್ತೇನೆ. ನೀವು ಡಿಸೈಡ್ ಮಾಡಿದಾಗೆ ಕೇಳಲಿಕ್ಕೆ ನಾವು ತಯಾರಿಲ್ಲ. ಆ ಒಂದು ಅಮೆಂಡ್ಮೆಂಟ್ ಅನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಕೊನೆಯದಾಗಿ 3ನೇ ಅಮೆಂಡ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದನ್ನ ನಿರ್ವಹಿಸಲಿಕ್ಕೆ ಮುಸಲ್ಮಾನರ ಆಸ್ತಿ ನ್ಯಾಚುರಲ್ ಆಗಿ ನಾವು ಇದನ್ನು ನಿರ್ವಹಿಸ್ತೇವೆ. ಇದರಲ್ಲಿ ನಾನ್ ಮುಸ್ಲಿಂಗಳನ್ನು ತಂದು ತುರುಕುವಂತಹ ಅಮೆಂಡ್ಮೆಂಟ್ ಅನ್ನು ಇವರು ತಂದಿದ್ದಾರೆ. ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ದೇಶದಲ್ಲಿರುವಂತಹ ತಾಜ್ ಮಹಲ್ ಅನ್ನು ಕಟ್ಟಿದ್ದು ಮುಸಲ್ಮಾನರು, ಕುತುಬ್ ಮಿನಾರ್ ಅನ್ನು ಕಟ್ಟಿದ್ದು ಮುಸಲ್ಮಾನರು, ರೆಡ್ ಫೋರ್ಟ್ ಅನ್ನು ಕಟ್ಟಿದ್ದು ಮುಸಲ್ಮಾನರು. ಇವತ್ತು ಅದೆಲ್ಲವೂ ಮುಸಲ್ಮಾನರು ನಮ್ಮ ಜಾಗೀರ್ದಾಗಿ ನಾವು ಇಟ್ಕೊಂಡಿಲ್ಲ ಸ್ವಾಮಿ. ಇವತ್ತು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು ಅದ್ಭುತವಾದ ತಾಜ್ ಮಹಲ್ ಭಾರತದ ಗರಿಮೆಗೆ ಹಿರಿಮೆ ತಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವಿಕರ ಕೊಡುಗೆ. ಹಾಗಾಗಿ ಈ ದೇಶದಲ್ಲಿ ಮುಸಲ್ಮಾನರು ಏನ್ ತಿನ್ಬೇಕು, ಯಾವ ರೀತಿ ಮಲಗಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಜೀವಿಸಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ ಈ ದೇಶ ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ. ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆರ್ಟಿಕಲ್ ಅಡಿಯಲ್ಲಿ ನಡಿಬೇಕು. ಹಾಗಾಗಿ ಇವತ್ತಿನ ಈ ಶಿವಮೊಗ್ಗದ ಮಣ್ಣಿನಿಂದ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ನಾವು ಲಾಜಿಕಲ್ ಆಗಿ ವಿರೋಧಿಸ್ತಾ ಇದ್ದೇವೆ. ಹಾಗಾಗಿ ಇದು ಹೋರಾಟ ಇನ್ನೂ ದೊಡ್ಡ ಮಟ್ಟದ ಹೋರಾಟವಾಗಿ ಮಾರ್ಪಡಿಸಬೇಕಾಗಿದೆ. ಕೊನೆಯದಾಗಿ 1-2 ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ಈ ಭಾರತದಲ್ಲಿ ಮುಸಲ್ಮಾನರು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ದೇಶದಲ್ಲಿ ಈ ಮುಸ್ಲಿಂ ಉಲಮಾಗಳು ಕರೆ ಕೊಟ್ಟ ಕಾರಣಕ್ಕೆ 1947ಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು. ನಿಮಗೆ ನೆನಪಿರಲಿ, ಅಂದಿನ ನಮ್ಮ ಉಲಮಾಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನೀನು ಮಾಡಿದ್ರೆ ಅದು ನೀನು ಧರ್ಮ ಯುದ್ಧದಲ್ಲಿ ಮಾಡಿದ ಹಾಗೆ ಎಂಬಂತಹ ಜಿಹಾದಿನ ತತ್ವ ಕೊಟ್ಟ ಕಾರಣಕ್ಕೆ ಬ್ರಿಟಿಷರನ್ನ ಭಾರತದಿಂದ ಓಡಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಇವತ್ತು ಈ ವಕ್ಫ್ ಅಮೆಂಡ್ಮೆಂಟ್ ಕರಾಳ ಕಾಯ್ದೆಯ ವಿರುದ್ಧ ಅದೇ ಉಲಮಾಗಳು ನೇತೃತ್ವವನ್ನು ಕೊಟ್ಟಿದ್ದಾರೆ. ನೀವು ನಮಗೆ ಆರ್ಡರ್ ಮಾಡಿ ನಾವು ಯಾವುದೇ ತ್ಯಾಗಕ್ಕೂ ಕೂಡ ತಯಾರಿದ್ದೇವೆ. ಯಾಕಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅವರು ಒಂದು ಸಂದೇಶವನ್ನು ಕೊಟ್ಟರು, इधर की 100 साल की जिंदगी से एक दिन की शेर की जिंदगी बेहतर है। न घबराओ मुसलमानों, खुदा की शान बाकी है। चल उठ बांध कमर अपनी, क्यों डरता है, फिर
देख खुदा क्या करता है। ना चोरी रखता हो ना तलवार रखता हो, ना चोरी रखता हो ना तलवार रखता हो, मुसलमान का बेटा हो, दिल में जिगर रखता हो। आ सिकंदर हुनर आजमाए, तू तीर आजमा, हम जिगर आजमाए। शहीद मिल्लत टीपू सुल्तान के खानदान का शेर है मुसलमान, शहीद मिल्लत टीपू सुल्तान के खानदान का शेर है मुसलमान, तभी तो लाखों हजारों में भी पहचाना जाता है मुसलमान। वाक़िअत दावाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातहू।